ಸರ್ ನಿಮ್ಮ ಹೆಸರು? ಗೋಪಾಲ್ ರೆಡ್ಡಿ ಸರ್. ಡೆವಲಪ್ ಆಗಿದೆ ಸರ್ ನಿಮ್ಮ ಪ್ರಕಾರ? ತುಂಬ ಡೆವಲಪ್ ಮಾಡಿದ್ದಾರೆ ಸರ್. ನಮ್ಮದು ಡಿ.ಕೆ.ಹಳ್ಳಿ ಪಂಚಾಯತಿಯಲ್ಲಿ ಈಗ 1.5 ವರ್ಷದಿಂದ ಸುಮಾರು 6 ಕೋಟಿ ರೂಪಾಯಿ ಕಾಸು ಕೊಟ್ಟಿದ್ದಾರೆ. ರೋಡ್ಗಳು ಮತ್ತು ಚರಂಡಿಗಳು, ವಾಟರ್ ಫಿಲ್ಟ್ರು, ಐಮಾಸ್ ಲೈಟ್ಸು ಇವೆಲ್ಲ ಕೊಟ್ಟಿದ್ದಾರೆ. ಮತ್ತು ನಮಗೇನೂ ಪ್ರಾಬ್ಲಮ್ ಇಲ್ಲ. ಡಿ.ಕೆ.ಹಳ್ಳಿ ಪಂಚಾಯತಿಯಲ್ಲಿ ಒಂದು ರೌಂಡ್ ಹೋಗಿ ಬಂದರೆ ನೀವೆಲ್ಲೋ ಬೆಂಗಳೂರಲ್ಲಿ ಇದ್ದೀರಾ, ಕೆ.ಆರ್.ಪುರದಲ್ಲಿ ಓಡಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸುತ್ತೆ. 5 ಇಂದ 6 ಕೋಟಿ ಕೆಲಸ ನಡೆದೋಗಿದೆ. ಈಗ ಪ್ರೋಸೆಸ್ಸಲ್ಲಿ ಒಂದು 2-3 ಕೆಲಸ ಇದೆ, ಆಲ್ರೆಡಿ ಮುಗಿದಿದೆ. ನೀವು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ಡಿ.ಕೆ.ಹಳ್ಳಿ ಪಂಚಾಯತಿಗೆ. ಆಲದ ಮರ ಅಂತಿದೆ, ಅದು ನೀವು ಕೆ.ಆರ್.ಪುರ ಅನ್ಕೋಬೋದು. ಅಷ್ಟು ಹೈಟೆಕಾಗಿ ಮಾಡಿದ್ದೀವಿ. ಏನೇ ಕೇಳಲಿ ಅವ್ರು ಎಲ್ಲಿ ತರ್ತಾರೋ. ನಮ್ಮ ಗೌರ್ಮೆಂಟ್ ಇದ್ದಿಲ್ಲ ಲಾಸ್ಟ್ ಟರ್ಮು, ಅವಾಗೂ ನಮ್ಮ ಸಾಹೇಬ್ರು ಎಮ್.ಎಲ್.ಎ ಇದ್ದರು. ಆಗ್ಲೂ ಇಂಥದ್ದು ಇಲ್ಲ ಅಂತ ಹೇಳಿಲ್ಲ. ಯಾರೋ 10 ಲಕ್ಷ ಕೆಲಸ ಕೇಳಿದ್ರೆ ಅಟ್ಲೀಸ್ಟ್ 2-3 ಲಕ್ಷ ಕೆಲಸ ಆದರೂ ಆವಾಗಲೂ ಕೊಟ್ಟಿದ್ದಾರೆ. ಇವಾಗಲಂತೂ ನಮ್ಮ ಸಿದ್ದರಾಮಣ್ಣ ಹತ್ರ ಚೆನ್ನಾಗಿದ್ದಾರೆ ನಮ್ಮ ಸಾಹೇಬರು. ಹೋದ ಸಾರಿ ಸಿದ್ದರಾಮಣ್ಣ ಸಿ ಎಮ್ ಇದ್ದಾಗ 1500 ಕೋಟಿ ತಂದಿದ್ದರು. ಈ ಸಾರಿ ಕೂಡ ನಾವು ಆ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀವಿ. ಮತ್ತು ಇವರು ಮಿನಿಸ್ಟ್ರ್ ಆಗ್ತಾರೆ ಅಂತ ನಾವು ಒಂದು ಕನಸು ಕಾಣ್ತಾ ಇದ್ದೀವಿ. ನಮ್ಮ ಶಾಸಕರಿಗೂ ಆ ಕನಸಿದೆ. ಏನು ಆ ಕನಸು ಅಂದರೆ, ಇಲ್ಲಿ ಒಂದು 20,000 ಜನ ಬೆಂಗಳೂರಿಗೆ ಟ್ರೈನ್ಗೆ ಹೋಗ್ತಾರೆ. ಆಲ್ರೆಡಿ ನಮ್ಮ ರೂಪಾ ಶಶಿಧರ್ ಅವರು ನಮ್ಮ ಶಾಸಕರು ಒಟ್ಟುಗೂಡಿ 1000 ಎಕರೆ ಇಂಡಸ್ಟ್ರಿಯಲ್ಗೆ ಮೀಸಲು ಮಾಡಿದ್ದಾರೆ ಜಾಗ. ಈಗ ಎಲ್ಲಿ ಆಲದ ಮರ ಹತ್ರ ಬೆಮೆಲ್ ನಗರಲ್ಲಿ ಅದನ್ನು ಡೆವಲಪ್ ಮಾಡೋಕ್ಕೆ ಇವತ್ತು ಮೀಟಿಂಗ್ ಇದೆ. 294 ಎಕರ್ಸು ಟೌನ್ಶಿಪ್ ಮಾಡ್ತಿದ್ದಾರೆ. ಆಲ್ರೆಡಿ ಅದು 500 ಕೋಟಿನೇನೋ ಇದೆ, ಸರಿಯಾಗಿ ಗೊತ್ತಿಲ್ಲ. ಅದು ರಿಸರ್ವೇಷನ್ ಇದೆ. ಅದು ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಇಂಡಸ್ಟ್ರಿಯಲ್ ಒಂದು ಮಾಡಿಬಿಟ್ರೆ ನಮ್ಮ ಬಂಗಾರಪೇಟೆಯಲ್ಲಿ ಬೆಂಗಳೂರು ಥರ ಇರುತ್ತೆ. ಯಾರೂ ಹೋಗೋ ಅವಶ್ಯಕತೆ ಇರಲ್ಲ. ಯಾಕೆ ಅಂದರೆ 1000 ಎಕರೆಸಲ್ಲಿ ರಿಸರ್ವೇಷನ್ ಮಾಡಿರೋ ಜಾಗ ಆಲ್ರೆಡಿ 3-4 ಕಂಪ್ನಿ ವಿಸಿಟ್ ಮಾಡಿದೆ. ದೊಡ್ಡ ಕಂಪ್ನಿ. ಒಂದು ಕಂಪ್ನಿ 25,000 ಜನ ಬರೋ ಥರ ಅದು ಯಾವುದೋ ಫಾಲ್ಕಾನ್ ಕಂಪ್ನಿ ಅಂತ ಜಾಗ ನೋಡಿಕೊಂಡು ಹೋಗಿದ್ದಾರೆ ಅಂತ ನಮ್ಮ ಶಾಸಕರು ಹೇಳ್ತಿದ್ರು. ಬಟ್ ನೋಡ್ಕೊಂಡು ಹೋಗಿರೋದು ನಿಜ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಮುಂದಿನ ಅವಧಿಯಲ್ಲಿ ಬೆಂಗಳೂರಿಂದ ಇಲ್ಲಿ ಕೆಲಸಕ್ಕೆ ಬರಬೇಕು. 100% ಬರ್ತಾರೆ. ಯಾಕೆ ಅಂದರೆ ಕಾರಿಡಾರ್ ಇಲ್ಲಿ ಓಪನ್ ಆಗಿದೆ. ನಮ್ಮದು ಚೆನ್ನೈ ಕಾರಿಡಾರ್ ಅಲ್ಲೇ ಬೆಮೆಲ್ ನಗರಲ್ಲೇ ಓಪನ್ ಆಗಿದೆ. 100% ಬಂದೇ ಬರ್ತಾರೆ. 25 ನಿಮಿಷ ಹೊಸಕೋಟೆಯಿಂದ ಇಲ್ಲಿಗೆ. 15 ಇಯರ್ಸ್ ಬ್ಯಾಕು ನೀವು ಯಾರಾದರೂ ಬಂದರೆ ಬಂಗಾರಪೇಟೆ ಎಲ್ಲ ಬಂಗಾರು ಊರು ಅಂತ ಕೇಳ್ತಿದ್ರು, ಹಂಗಿತ್ತು. ಇದು ಊರು ಅಂತ ಇತ್ತು. ಇವತ್ತು ಇವ್ರು ಬಂದ ಮೇಲೆ ಶಾಸಕರು BCM ಹಾಸ್ಟೆಲ್ ಮಾಡಿದ್ರು, SC/ST ಹಾಸ್ಟೆಲ್ಗಳು ಮಾಡಿದ್ರು. ಈ ಹಾಸ್ಟೆಲ್ ಅಂದರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಂಗಾರಪೇಟೆ ಇದು ಕೋಲಾರ ಇಲ್ಲ ಚಿಂತಾಮಣಿ ಆ ಕಡೆ ಹೋಗ್ಬೇಕಿತ್ತು. SC/ST ಮಕ್ಕಳು, ಜನರಲ್ ಮಕ್ಕಳು ಇರಲ್ಲ. ಹಾಸ್ಟೆಲ್ ಅಂದ್ರೇ ಏನೂ ಗೊತ್ತಿಲ್ಲ. ಇವತ್ತು 5-6 ಹಾಸ್ಟೆಲ್ ಮಾಡಿದ್ದಾರೆ. ಮತ್ತು ತಾಲೂಕು ಆಫೀಸ್ ಆಯಿತು ಹೊಸದಾಗಿ, ಮತ್ತು ಕೋರ್ಟ್ ಆಯಿತು. ಇಲ್ಲಿ PW ಆಫೀಸ್ ಹೊಸದಾಗಿ ಆಯಿತು. ಪೊಲೀಸ್ ಸ್ಟೇಷನ್ ಹೊಸ ಬಿಲ್ಡಿಂಗ್ ಕಟ್ಟಿದ್ರು. ಕೋರ್ಟ್ ಆಯಿತು. ಇಲ್ಲಿ ಏನೂ ಪೆಂಡಿಂಗ್ ಇಲ್ಲ. ಆಫೀಸ್ ಗೌರ್ಮೆಂಟ್ ಬಿಲ್ಡಿಂಗ್ಸು. 15 ವರ್ಷಕ್ಕೆ ಮುಂಚೆ ಒಂದೇ ಒಂದು ಬಾಂಡ್ಲಿ ಮಣ್ಣು ಪುಣ್ಯಾತಮ್ರು ಹಾಕಿಲ್ಲ. 40 ವರ್ಷ MLAಗಳಿದ್ದರು. ಹೆಸರು ಹೇಳೋದು ಬೇಡ, ನಿಮ್ಗೆ ಗೊತ್ತಾಗುತ್ತೆ. ಇವ್ರು ಆದಮೇಲೆ ರಸ್ತೆ, ನೀರು ಕುಡಿಯೋದು ಪ್ರತಿ ಹಳ್ಳಿಗೂ ಯಾರಾದರೂ ಕೇಳಿದ್ದೀರೇನ್ರಿ? ಇದು ವಾಟರ್ ಫಿಲ್ಟ್ರ್ ಕೊಟ್ಟಿರೋದು ಸ್ವಂತ ಕಾಸಿಂದ ಕೊಟ್ಟಿದ್ದಾರೆ. ಐಮಾಸ್ ದೀಪಗಳು ನಮ್ಮ ದಾಸರೋ ಸಳಿಗೆ 5 ಇದ್ದಾವೆ. ದೊಡ್ಡ ಚಿನ್ನಹಳ್ಳಿ ಅಂತಿದೆ, 7 ದೀಪಗಳಿದ್ದಾವೆ ಅಲ್ಲಿ. ಸಿಟಿಯಲ್ಲೇ ಒಂದು 10 ಇರ್ಬೋದು ಅಷ್ಟೇ. ಆ ಊರಲ್ಲಿ ಮಾತ್ರ 7 ಕೊಟ್ಟಿದ್ದಾರೆ ದೊಡ್ಡ ಚಿನ್ನಹಳ್ಳಿಯಲ್ಲಿ. ಈ ಥರ ಅದು ಸ್ವಂತ ಹಣ ಕೊಟ್ಟರು. ಅದು ಈ ದೇವ್ರ ದಯ. ಪ್ರತಿಯೊಂದು ಊರಲ್ಲೇ ಐಮಾಸ್ ದೀಪ ಇದೆ ತಾಲೂಕಲ್ಲಿ. ಇನ್ನು 3.5 ವರ್ಷ ಇದೆ ಸರ್, ಹೆಚ್ಚು ಕಡಿಮೆ 3 ವರ್ಷ ಅನ್ಕೊಳ್ಳೋಣ. ಏನಾಗಬೇಕು? 3.5 ವರ್ಷದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ ಆದರೆ ನಮ್ಮ ಶಾಸಕರು ಅವರು ಇವಾಗೂ ಅದು ಉಸಿರಿರೋವರೆಗೂ ಅವರೇ ಶಾಸಕರು. ಅವ್ರಿಗೆ ಫೈಟ್ ಕೊಡೋಕ್ಕೆ ಬರೋಲ್ಲ. ಯಾಕೆ ಅಂದರೆ ಅವ್ರು ನೋಡಿ ಪ್ರತಿಯೊಂದು ಜನಕ್ಕೋಸ್ಕರ ಇರೋದೆ. ಅವ್ರಿಗೆಲ್ಲ ದೇವರು ಕೊಟ್ಟಿದ್ದಾರೆ. ಜನಕ್ಕೆ ಏನೋ ಒಂದು ಮಾಡಬೇಕು, ಒಂದು ನಮ್ಮ ನಂಬ್ಕೊಂಡಿರೋ ಜನಗಳಿಗೆ ಏನೋ ಒಂದು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರೋದ್ರಿಂದ ಇಲ್ಲಿ ಏನಕ್ಕೂ ಕೊರತೆ ಇಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್ ಎಂ ಗುಣಶೀಲನ್ ಅನ್ನೋದಾರ ಅಂದ್ಬಿಟ್ಟು. ಈ ಹಿಂದೆ ನಾವು 2013 ಹಿಂದೆ ಪ್ರತಿ ಹಂತದಲ್ಲಿ ಕೂಡ ಯಾವುದೇ ಒಂದು ಸೌಲಭ್ಯ ನಮ್ಗೆ ಸಿಗಬೇಕಾದ್ರೆ ಹೋರಾಟ ಮಾಡಿದ್ರೆ ಮಾತ್ರ ನಮ್ಗೆ ಸಿಗ್ತಾಯಿತ್ತು. ಅಂಥ ಒಂದು ಸಂದರ್ಭ ಇತ್ತು. 2013 ನಂತರ ಒಂದು ಹೋರಾಟ ಮಾಡೋಕ್ಕೆ ನಾವು ಹೋಗಿಲ್ಲ. ಕಾರಣ ಏನಂದರೆ, ನಾವು ಏನು ಬಯಸ್ತಾ ಇದ್ದೀರೋ ಅದನ್ನು ಶಾಸಕರು ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಸುಮಾರು 20 ವರ್ಷದ ಹೋರಾಟ ಇದೆ. ಅಂಬೇಡ್ಕರ್ ಭವನ ಒಂದು ಬೇಕಂದ್ಬಿಟ್ಟು, ಭವ್ಯವಾದ ಭವನ ಬೇಕಂದ್ಬಿಟ್ಟು. ಈಗ 2 ಕೋಟಿ ಅನುದಾನದಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಇದು ಬಹು ದಲಿತರ ಬೇಡಿಕೆ ಆಗಿತ್ತು. ಇದು ಆ ಬೇಡಿಕೆನ ಈಡೇರಿಸಿಕೊಟ್ಟವ್ರೆ. ಏನಾದ್ರು ಸಲಹೆ ಕೊಡ್ಬೇಕಾದ್ರೆ ಏನು ಕೊಡ್ತೀರಾ ಶಾಸಕ? ಸರ್, ನಮ್ಮ ಸಲಹೆ ಏನಂದರೆ, ಶಾಸಕರು ಬಯಸೋದೆಲ್ಲ ಮಾಡ್ತಾಯಿದ್ದಾರೆ. ಆದರೆ ಇನ್ನೊಂದು ಕೂಡ ಅವ್ರ ಮನಸ್ಸಲ್ಲಿ ಇದೆ. ಅದು ಕೂಡ ಒಂದು ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ ಮೆಡಿಕಲ್ ಕಾಲೇಜು, ಇಂಥದ್ದು ನಮ್ಗೆ ಅತ್ಯವಶ್ಯಕತೆ ಇದೆ ಇಲ್ಲಿಗೆ. ಅದನ್ನು ಅವ್ರ ಮನಸ್ಸಲ್ಲಿ ಇದೆ. ಅತಿ ಶೀಘ್ರದಲ್ಲಿ ಅದು ಮಾಡಿದ್ರೆ ವಿಶೇಷವಾಗಿರುತ್ತೆ ಅಂದ್ಬಿಟ್ಟು ನಮಗೆ
ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜ್ ಆಗಬೇಕು. ಕೋಚಿಂಗ್ ಸೆಂಟರ್ ಸರ್. ನಮ್ಮ ಹೆಸರು ರಘುನಾಥ್ ಅಂತ ಸರ್. ಏನು ಸರ್ IAS ಕೋಚಿಂಗ್ ಸೆಂಟರ್ ಆಗಬೇಕಾ? IAS ಕೋಚಿಂಗ್ ಸೆಂಟರ್ ಆಗಬೇಕು. ಮತ್ತು ಅವ್ರ ಬಗ್ಗೆ ನಾವು ಏನು ಹೇಳೋಷ್ಟೇ ಇಲ್ಲ ಸರ್. ನಮ್ಮ ಏರಿಯಾದಲ್ಲಿ ಒಂದು ನೀರಿಗೆ ತುಂಬ ಕಷ್ಟಪಡ್ತಾ ಇದ್ವಿ. ಗಂಗಾವನಪಳ್ಳಿ ನಮ್ಮ ಏರಿಯಾ ನೀರಿಗೆ, ಕುಡಿಯೋ ನೀರಿಗೆ ತುಂಬ ತೊಂದರೆ ಇತ್ತು. ಅದು ಬಂದಾಗಿಂದ ನಮ್ಗೆ ನೀರಿನ ತೊಂದರೆ ಇಲ್ಲ. ವಾಟರ್ ಫಿಲ್ಟರ್ ಹಾಕಿದ್ದಾರೆ. 25 ರೂಪಾಯಿ ಕೊಟ್ಟು ಕುಡಿತಾ ಇದೆ ಸರ್ ಒಂದು ಕ್ಯಾನ್ ನೀರು. ಇವಾಗ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಬರುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಏರಿಯಾ ಫುಲ್ ಅಭಿವೃದ್ಧಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಇದಿಲ್ಲ ಸರ್. ಥ್ಯಾಂಕ್ ಯು. ನಮ್ಮ ಹೆಸರು ಮದಿವಣ್ಣನ್ ಅಂತ. ಈ ಬಂಗಾರಪೇಟೆಯಲ್ಲಿ ಮಾನ್ಯ ಶಾಸಕರು ಬಂದ ಮೇಲೆ ನಮ್ಮ ಹೋರಾಟದಿಂದ ಫಲವಾಗಿ ಅಂಬೇಡ್ಕರ್ ಭವನವನ್ನು ಅದು ಯಾವತ್ತೂ ಕೂಡ ನಾವು ಹೋರಾಟಗಳು ಮಾಡ್ಕೊಂಡಿದ್ವಿ. ಸುಮಾರು 25 ವರ್ಷಗಳಿಂದ ಯಾರು ಬಂದರೂ ಕೂಡ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂಥವ್ರು ಬಂದು ಇವ್ರಿಗೆ ನಾವು ಸಪೋರ್ಟ್ ಮಾಡಿದ ಮೇಲೆ ಮತ್ತೆ ಅವ್ರು ನಮ್ಮನ್ನು ಕರೆದು ಅಂಬೇಡ್ಕರ್ ಭವನ ನಮ್ಮ ಎದುರುಗಡೆನೇ ಭವನ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ಅಡೆತಡೆಗಳು ಬಂದರೂ ಕೂಡ ಸರಿ ಅವ್ರು ಯಾವ್ದು ಡೋಂಟ್ ಕೇರ್ ಮಾಡಿಕೊಂಡು ಆ ಕೆಲಸನ ಶುರು ಮಾಡಿ ಇವತ್ತು ಕಟ್ತಾನೇ ಇದ್ದಾರೆ. ಅದು ಅಂಥ ಒಂದು ವ್ಯಕ್ತಿ ನಮಗೆ ಬಂಗಾರಪೇಟೆಯಲ್ಲಿ ಮತ್ತೆ ಮತ್ತೆ ಬರಬೇಕು ಅಂತ ಆಸೆ. ಏನಾಗಬೇಕು ಸರ್ ಬಂಗಾರಪೇಟೆಗೆ? ಸರ್ ಬಂಗಾರಪೇಟೆಗೆ ಇವಾಗ ಸದ್ಯಕ್ಕೆ ಒಂದು UGD ನಗರಕ್ಕೆ ಅದು ಬಿಟ್ಟರೆ ಬಂಗಾರ ಅಂತ ಊರು, ಇದು ಬಂಗಾರ ಅಂತ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ ಹಿಂದೆ 15 ವರ್ಷ ಹಿಂದೆ ತಗೊಳ್ರಿ ನೀವು. ನಮ್ಮ ಬಂಗಾರಪೇಟೆ ಯಾವ ಥರ ಅಭಿವೃದ್ಧಿ ಇತ್ತು, ಇವಾಗ 15 ವರ್ಷ ಈಗ ತಗೊಳ್ರಿ ನೀವು. ಯಾವ ಥರ ಬೀದಿಯಲ್ಲಿ ರೋಡು, ಚರಂಡಿ, ರಸ್ತೆಗಳು, ಸವಲತ್ತುಗಳು, ಆಮೇಲೆ ಇದು ಬಿಟ್ಟು ನಗರ ಬಿಟ್ಟು ಹಳ್ಳಿಯಲ್ಲಿ ಸರ್ ಅವ್ರ ಸ್ವಂತ ಹಣದಿಂದ ಸುಮಾರು ಹಳ್ಳಿಗಳಲ್ಲಿ ಸ್ವಂತ ಹಣನ ವಾಟರ್ ಫಿಲ್ಟರ್ ಹಾಕಿದ್ದಾರೆ. ಅವ್ರ ಸ್ವಂತ ಹಣದಿಂದ 2 ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದಿಂದ ಆಂಬುಲೆನ್ಸ್ ಇದೆ 2, ಆದ್ರೂ ಇವರು 2 ಆಂಬುಲೆನ್ಸ್ ಕೊಟ್ಟಿದ್ದಾರೆ ಸ್ವಂತ ಹಣದಿಂದ. ಕೊರೋನಾ ಅಂತ ಅಲ್ಲಿ ಸರ್ ಹೇಳಬಾರ್ದು, ಅಷ್ಟು ರಾತ್ರಿ ಹಗಲು ಸರ್ವಿಸ್ ಕೊಟ್ಟಿದ್ದಾರೆ. ರಾತ್ರಿ ಅಂತೂ ನಿದ್ದೆ ಮಾಡ್ತಾ ಇರಲಿಲ್ಲ ಅವರು. ಬರೀ ಫೋನ್ ಕಾಲ್ಗೆ ಬರ್ತಾಯಿತ್ತು. ಆ ಬೆಡ್ ಇಲ್ಲ, ಈ ಬೆಡ್ ಇಲ್ಲ. ಖುದ್ದಾಗಿ ಅವ್ರು ಬಂದು ಭೇಟಿಯಾಗಿ ಹಾಸ್ಪಿಟ್ಲಲ್ಲಿ ಬಂದು ಬೆಡ್ಗಳು ಕೊಡ್ತಾಯಿದ್ರು, ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಕೊರೋನಲ್ಲಿ ಅಷ್ಟು ಸರ್ವಿಸ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಏನೂ ಇಲ್ಲ ಸರ್. ದೇವರ ದಯಾನಿಂದ ನಮಗೆ ಶಾಸಕರು ಇಂಥ ಸೆಕ್ಯೂರಿಟಿ ಪುಣ್ಯ ಮಾಡಿದ್ರಿ ನಾವು. ಥ್ಯಾಂಕ್ ಯು ಸರ್. ನಾಗರಾಜ್ ಅಂದ್ಬಿಟ್ಟು ಏನು ಮಾಡ್ತೀರಾ? ಆಟೋ ಡ್ರೈವರು. ಹೆಂಗಿದೆ ಆಟೋ ಬಿಸ್ನೆಸ್ಸು? ಸರ್ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ. ಈ ಗ್ಯಾರಂಟಿ ಬಂದಮೇಲೆ ಆಟೋದವ್ರು ಕೊಡ್ತಾ ಅಂತಾರಲ್ಲ, ನಿಮಗೇನು ಆಗಿಲ್ಲ? ಇಲ್ಲ ಸರ್, ಅದೆಲ್ಲ ಏನು ಎಫೆಕ್ಟ್ ಇಲ್ಲ. ನಮ್ಮ MLA ಸಾಹೇಬ್ರು ಒಳ್ಳೆಯವರು. ನಮಗೆ ಏನು ನಿಮ್ಗೆ ಆಟೋ ನಿಲ್ದಾಣ ಎಲ್ಲ ಇದೆಯಾ? ನಿಲ್ದಾಣ ಮಾಡಿಕೊಟ್ಟಿದ್ದಾರೆ. ನಮಗೆ 20 ಸ್ಟ್ಯಾಂಡ್ ಇದೆ. 20 ಸ್ಟ್ಯಾಂಡ್? 20 ಸ್ಟ್ಯಾಂಡ್ ಬಂಗಾರಪೇಟೆಯಲ್ಲಿ 20 ಆಟೋ ನಿಲ್ದಾಣ ಇದೆಯಾ? ಇದೆ. ಓಕೆ. ಅಲ್ಲಲ್ಲಿ ನಿಲ್ಸ್ಕೊತಾರೆ, ಎಲ್ಲ ಮಾಡ್ತಾರೆ. ಟ್ಯಾಕ್ಸಿ ಅವ್ರಿಗೂ ಮಾಡಿದ್ದಾರೆ. ಸಾಹೇಬ್ರೆಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಮಳೆ ಬರಲಿ ಬಿಸಿಲು ಬರಲಿ ನಮ್ಮ ಸಾಹೇಬರು ಯಾವತ್ತೂ ಒಳ್ಳೆಯವರೇ. ಥ್ಯಾಂಕ್ ಯು ಸರ್. ಏನು ಮಾಡ್ತೀರಾ? ಬಿಸ್ನೆಸ್ಸು. ನಿಮ್ಮ ಪ್ರಕಾರ ಬಂಗಾರಪೇಟೆ ಹೇಗಿದೆ ಸರ್? ಬಂಗಾರಪೇಟೆ ಮೊದಲು ಕಾಡಿದೋಗಿರೋ ಹಂಗಿತ್ತು, ಈಗ ನಾಡಾಗಿದೆ. SN ನಾರಾಯಣ ಸ್ವಾಮಿಯವರು ಶಾಸಕರಾದ ಮೇಲೆ ರಾತ್ರಿ ಹಗಲು ದುಡಿದು ಅವರು ಇದಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ. ಮಾಡಿ ಇನ್ನೂ ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನೊಂದು ಮುಖ್ಯವಾದ ಇದು ಏನಂದರೆ, ನನ್ನ ಮನವಿ ಏನಂದರೆ ಸರ್ಕಾರಕ್ಕೆ, ಶಾಸಕರು 3 ಬಾರಿ ಶಾಸಕರಾಗಿದ್ದಾರೆ. ಈಗ ಹೇಗೋ ಸಚಿವ ಸಂಪುಟ ನಡೀತಾ ಇದೆ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಮನವಿ ಮಾಡ್ಕೊಳ್ತೀನಿ ನಾನು ಸರ್ಕಾರದಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.